ಎಲ್ಲರೂ ಅಂದ್ಕೊಂಡಿದ್ದಾರೆ ಅಂಜಲಿ, ನೀನು ಕರೆದ್ರೆ ನಿನ್ನ ಹೆಂಡತಿ ಯಾವತ್ತನ ಬರ್ತಾಳ, ನಾನು ಕರೆದ್ರೆ ನಿನ್ನ ಹೆಂಡತಿ ಬರ್ತಾಳೆ ಗೊತ್ತಾ ಅಂದ್ಬಿಟ್ಟು ಪ್ರೂಫ್ ಮಾಡ್ತಾ ಇದ್ದಾರೆ. ತಪ್ಪು ಮಾಡ್ತಾ ಇದೆ ಕಣೆ. ನಾನು ನಿನ್ನ ಅರ್ಥ ಮಾಡ್ಕೊಂಡಷ್ಟು ನನ್ನ ಒಂದು ತುಳಿ ಕೂಡ ನನ್ನ ಅರ್ಥ ಮಾಡ್ಕೊಂಡಿಲ್ಲ ಕಣೆ. ಫ್ರೀಡಮ್ ನನ್ನ ಹತ್ರ ಕೇಳಿದ್ರೆ ನೀನು ಯಾವ ಥರ ಫ್ರೀಡಮ್ ಕೊಡ್ತಾ ಇದೆ ಕಣೆ. ಲೈ ಗೊತ್ತೋ ಗೊತ್ತಿಲ್ಲ ನೀನು ತಪ್ಪು ಮಾಡಿದ ಉದ್ದೇಶಕ್ಕೆ. ನೀನು ನನ್ನ ಬಗ್ಗೆ ಹೇಳು, ಬೇಡ ಅಂತ ಹೇಳ್ತಲ್ಲ, ಕಮಿಷನ್ ಆಫೀಸ್ ಕೊಡು, ಕಂಪ್ಲೇಂಟ್ ಕೊಡು. ಆದರೆ ಒಂದು ಹುಡುಗರ ಹತ್ರ ಹೋಗಿ ನನ್ನ ಬಗ್ಗೆ ಮತ್ತೊಬ್ಬರ ಬಗ್ಗೆ ಹೋಗಿ ಹೇಳ್ತೆ ಗೊತ್ತಾ, ಅಲ್ಲಿ ನೀನು ಮೈನಸ್ ಪಾಯಿಂಟ್ ಆಗೋಗ್ತೀಯ ಅಂಜಲಿ. ನಾನು ಚಪ್ಪರು ಅಂತ ಹೇಳ್ತೀಯ. ಅವರೆಲ್ಲ ಚಪ್ಪರ್ ಸೂಳೆ ಮಕ್ಕಳು ಮನೆಯಲ್ಲಿ ಕೆಲಸ ಮಾಡ್ತಾರೋ ಜನಗಳ ಅಂಜಲಿ. ಅವ್ರ ಹತ್ರ ಎಲ್ಲ ಮಾತುಕತೆ ಮಾಡಿ ಅವ್ರ ಹತ್ರ ಹೋಗಿ ಮೀಟ್ ಮಾಡಿ ಏನೋ ನಾನು ಹೊಡಿತೀನಿ ಎಲ್ಲ ಮಟ್ಟಿಗೆ ಅವ್ರು ಒಳ್ಳೆಯವ್ರಾಗ್ಬಿಡ್ತಾರಾ, ನಿನ್ಗೆ ಸಾಥ್ ಕೊಡ್ತಾರಾ? ಹೋಗಿ ತೋರಿಸ್ತೀಯಾ ಅಂಜು? ಸೆತ್ತರೆ ಗೊತ್ತಾಗತ್ತಂತೆ ಗಂಡನ ಬೆಲೆ, ಮಗು ಸೆತ್ತರೆ ನಾನು ಸೆತ್ತರೆ ಗೊತ್ತಾಗತ್ತಂತೆ ನಿನಗೆ ನಮ್ಮ ಬೆಲೆ, ನಮ್ಮ ಅರ್ಥಗಳು ಗೊತ್ತಾಗತ್ತೆ. ನಾನು ತಿದ್ಕೊಂಡಿದ್ದೀನಿ, ಬದಲಾವಣೆ ಆಗಿದ್ದೀನಿ. ಯಾವುದೋ ಒಂದು ರೂಪದಲ್ಲಿ ಏನೋ ಒಂದು ಜಗಳ ಮಾಡಿ ನಿನ್ನ ಬಂದಾಗ ಒಳ್ಳೆ ರೀತಿಲಿ ಮಾತಾಡಿಸಿ ನಾನು ನಿನಗೆ ಅರ್ಥ ಬಿಡಿಸಿ ಹೇಳ್ಬೋದು. ನೋಡಿ ನೀನು ಮಾತಾಡಿಸು, ತಪ್ಪಂತಲ್ಲ. ನೀನು ಅನ್ನಾನ್ ಬಾಯಿ ತುಂಬ ಕರಿತೀಯ, ಬಟ್ ಅದನ್ನು ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡ್ಬೇಕು ಅಂಜಲಿ. ಎಲ್ಲರೂ ಈ ಕಾಲದಲ್ಲಿ ಅನ್ನಾನ್ ತಿಳ್ಕೊಳ್ತೀವಿ. ನೀನು ಹೇಳ್ತಾರೆ ಅನ್ನಾನ್ ಮುಂದೆ ಮಾತಾಡ್ತಂತೆ, ಹಿಂದುಗಡೆ ಬೇರೆ ಥರ ಮಾತಾಡ್ತಂತೆ. ಅದನ್ನು ಇಲ್ಲ ಅಂತ ಹೇಳ್ದಾಗ ನಾನು ಪ್ರೂಫ್ ಮಾಡಿದ್ರು, ವಿಡಿಯೋ ತೋರಿಸಿದ್ರು ಅಂಜಲಿ. ತುಂಬ ನೋವು ಅನಿಸಿತ್ತು. ಆದರೆ ನನ್ನ ಹೆಂಡತಿ ಅಂಥವ್ರಲ್ಲ. ನೀನು ಲವ್ ಮಾಡೋ ಟೈಮಲ್ಲಿ ನಾನು ಕರ್ಕೊಂಬಂದು ಜೀವನ ಮಾಡ್ದಂತಾನೆ. ಏನೋ ಮನಸ್ಸು ಕೆಟ್ಟು ಹೋಗಿದೆ, ಮನಸ್ಸು ನಿನ್ನ ಭಾವನೆ ಆಗಿದೆ ಅಷ್ಟೇ ತಾನೆ. ನಾನು ಯೂಟ್ಯೂಬ್ ನನ್ನ ಪರ್ಸನಲ್ ಯೂಟ್ಯೂಬ್ಲೆಲ್ಲ ಆಗ್ತಾಯಿಲ್ಲ ಇವಾಗ. ನಾನು ಯಾವುದ್ರಲ್ಲಿ ಬರ್ತಾಯಿಲ್ಲ. ಹೊಸದು 2-3 ಚಾನಲ್ ಓಪನ್ ಮಾಡಿದ್ದೀನಿ. ಒಳ್ಳೆ ಎಲ್ಲಿ ಗಂಟೆ ಆಗುತ್ತೆ ಅಲ್ಲಿ ಗಂಟೆ ಹೋರಾಡ್ತೇನೆ ಅಂಜಲಿ. ಇಲ್ಲ ನಾನು ಸೈಲೆಂಟಾಗಿ ಹೋಗ್ಬಿಡ್ತೀನಿ. ನಾನು ಯಾರ ಹತ್ರ ಇನ್ನು ಮುಂದೆ ಹೋಗಲ್ಲ ಅಂಜಲಿ. ಕಾಲ್ಸ್ ಆಗಲಿ ಫೋನ್ ಆಗಲಿ ಯಾವುದೂ ಮಾಡಲ್ಲ. ಯಾಕಂದ್ರೆ ತುಂಬ ನೋವುಗಳು ಅನುಭವಿಸ್ಬಿಟ್ಟಿದ್ದೀನಿ ಅಂಜಲಿ. ನನ್ನ ಜೊತೆ ಸೇರಿ ಮಗು ಕಷ್ಟಪಡ್ತಾಯಿದ್ದೀನಿ. ನೀನು ಅಂದ್ಕೊಂಡಿದ್ಯಾ ನನಗೆ ಕಷ್ಟ ಕೊಡ್ತಾಯಿದ್ದೀನಿ ಅಂದ್ಬಿಟ್ರು. ನನಗೆ ಕಷ್ಟ ಕೊಟ್ಟು ಏನು ಸಾಧನೆ ಮಾಡ್ತೀಯಮ್ಮ? ನೀನೇ ಕಳ್ಕೊಳ್ತಾ ಹೋಗ್ತಿದ್ಯಮ್ಮ. ಎಲ್ಲರೂ ಅಂದ್ಕೊಂಡು ನೀನು ಕಣ್ಣು ಮುಂದೆ ನಾನಿದ್ದೀನಿ ಕಣ್ಣು ಹೇಳ್ತಾರೆ. ತಿನ್ನಕ್ಕೆ ಅನ್ನ ಅಲ್ಲ ಸೂಳೆ ಮಕ್ಕಳರಲ್ಲ ನಿನ್ನ ಬಗ್ಗೆ ತಪ್ಪಾಗಿ ಮಾತಾಡೋ ಟೈಮಲ್ಲಿ ರಾಜನ ಥರ ನೀನಿದ್ದೆ. ಲೈ ನಾನು ಹೆಂಡ್ತಿ ಕಣೆ ನೀನು, ದೇವತೆ ಕಣೆ ನೀನು. ನೀನು ಹಾಳಾಗೋದು ನನ್ನ ಕಣ್ಣು ಮುಂದೆ ನಾನು ನೋಡಿದ್ರೆ ಕತ್ಕೊಯ್ಕೊಂಡು ಸತ್ತೋಗ್ಬಿಡ್ಬೇಕಣ್ಣ ನಾನು. ಲೈ ಆ ಥರ ಏನಿದ್ರೆ ಹೇಳ್ಬಿಡೆ, ವಿಷ ಕೊಟ್ಟು ಸತ್ತೋಗ್ಬಿಡ್ತೀನಿ. ಹಂಗೆ ನಿನಗೆ ಆಸೆ ಇದೆ ಕಣೆ, ಹೇಳ್ಬಿಡು. ಈ ಥರ ಕೆಟ್ಟ ಹೆಸರು ಕೊಡಬೇಡ ಕಣೆ ನನಗೆ. ಕೆಟ್ಟ ಹೆಸರು ತಗೋಬೇಡ ಕಣೆ. ಸ್ವಲ್ಪ ಹುಷಾರಾಗಿರೆ. ನಿನ್ನ ಜೀವಕ್ಕೆ ಅಪಾಯ ಇದೆ, ಅರ್ಥ ಮಾಡ್ಕೊಳ್ಳಿ. ನಿನ್ನ ಫೋಟೋಸ್ಗಳು ಎಲ್ಲ ರೆಕಾರ್ಡ್ಗಳು ಇಟ್ಕೊಂಡು ಆಟ ಆಡ್ತಾರೆ ಕಣೆ. ದಯವಿಟ್ಟು ನಾನು ಹೇಳೋದನ್ನು ಕೇಳೋದು ಬಿಡೋದು ನಿಂದಮ್ಮ. ಹೇಳೋ ಕರ್ತವ್ಯ ನಂದು. ನಾನು ಸತ್ತ ಮೇಲೆ ನಿನಗೇನು ಸಿಗೋದಿಲ್ಲ. ನೀನು ಸತ್ತ ನಾವು ಅನಾಥೆ ಆಗೋಗ್ತೀರಿ. ಅರ್ಥ ಮಾಡ್ಕೊ. ನಮಗಿರೋದು ನೀವು ಒಬ್ಬಳೇ. ದಯವಿಟ್ಟು ಅರ್ಥ ಮಾಡ್ಕೊ.